ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ನಾನು ಈ ಮೊದಲೇ ಹೇಳಿದ್ದೆ, ಕಾಯಿನ್ಗಳ ಗಿವ್ ಅವೇ ಇರುತ್ತೆ ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ. ನಾನೇ ಖುದ್ದಾಗಿ ಬಂದು ಎಲ್ಲರಿಗೂ ಹ್ಯಾಂಡ್ ಓವರ್ ಮಾಡ್ತೇನೆ ಅಂತ. ವಿನ್ನರ್ಸ್ ಮತ್ತೆ ರನ್ನರ್ಸ್ ಕೂಡ ಇರ್ತಾರೆ ಅಂತ ಹೇಳಿದ್ದೆ. ಈಗ ನಾನು ಜಸ್ಟ್ ಸಾರ್ಟ್ ಔಟ್ ಮಾಡಿರುವಂತದ್ದು ವಿನ್ನರ್ಸ್ನ ಮತ್ತೆ ರನ್ನರ್ಸ್ನ. ಸೊ ಲಿಸ್ಟ್ ನೋಡಿ, ಈ ರೀತಿ ಇರುವಂತದ್ದು. ವಿನ್ನರ್ಸ್ನ ನಿಮ್ಗೆ ಮೊದಲೇ ಹೇಳಿದ್ದೆ 5 ಜನ ಅಂತ, ರನ್ನರ್ಸು 5 ಜನ ಅಂತ ಹೇಳಿದ್ದೆ. ಬಟ್ ಕಮೆಂಟ್ಗಳನ್ನ ಓದ್ತಾ ಇದ್ರೆ ನನಗೆ 5 ಜನಕ್ಕೆ ನಿಲ್ಸಕ್ ಆಗ್ಲಿಲ್ಲ. ಸೊ ಸುಮಾರು 11 ಜನ ರನ್ನರ್ಸ್ ಗಳಿಗೆ ನಾನು ತಲಾ 1,000 ರೂಪಾಯಿ ಅಷ್ಟು ಬೆಲೆ ಬಾಳುವಂತಹ ಕಾಯಿನ್ಗಳನ್ನ, ಹಳೆಯ ನಾಣ್ಯಗಳನ್ನ ಗಿವ್ ಅವೇ ಮಾಡ್ತಾ ಇರುವಂತದ್ದು. ಅದೇ ರೀತಿ ಮೊದಲೇ ಹೇಳಿದಾಗೆ 5 ಜನ ವಿನ್ನರ್ಸ್ ಗಳಿಗೆ ತಲಾ 2,000 ರೂಪಾಯಿ ಅಷ್ಟು ಬೆಲೆ ಬಾಳುವಂತಹ UNC ಮತ್ತೆ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯಗಳನ್ನ ಗಿವ್ ಅವೇ ಮಾಡ್ತಾ ಇರುವಂತದ್ದು. ಸೊ ಇವತ್ತಿಗೆ ಈ ಕಾಂಟೆಸ್ಟ್ ನ ಮುಗಿಸ್ತಾ ಇದ್ದೇನೆ. ಮತ್ತೆ ವಿನ್ನರ್ಸ್ ನ ಮತ್ತೆ ರನ್ನರ್ಸ್ ನ ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ರನ್ನರ್ಸ್ ನ ನೋಡ್ಕೊಂಡು ಹೋಗೋಣ. ಸೊ ಇಂದ್ರಾ ನಿತಿನ್ 3523 ಅಂತ ಅವರ ಒಂದು ಯೂಟ್ಯೂಬ್ ID. ಇಂದ್ರಾ ನಿತಿನ್ 3523 ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ, ನಾನು ಕಾಯಿನ್ ಕಲೆಕ್ಟ್ ಮಾಡುತ್ತಿದ್ದೇನೆ, ಈಗಾಗಲೇ ನನ್ನ ಬಳಿ ಸ್ವಲ್ಪ ಕಲೆಕ್ಟ್ ಮಾಡಿರುತ್ತೇನೆ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಒಂದು ಕಲೆಕ್ಷನ್ಗೆ ನನ್ನ ಒಂದು ಅಳಿಲು ಸೇವೆ ಅಂತ ಅನ್ಕೊಳ್ಳಿ. ಆ ಒಂದು ಪುಟ್ಟ ನಾಣ್ಯಗಳು ನಾನೇನ್ ಕೊಡ್ತೀನಿ, ಒಂದು 20-25 ಸಂಖ್ಯೆಯಲ್ಲಿ ಕೊಡ್ತೇನೆ. ಸೊ ನಿಮ್ಗೆ ಯೂಸ್ ಆಗುತ್ತೆ. ಸೊ ನೀವು ಒಬ್ಬ ದೊಡ್ಡ ಕಾಯಿನ್ ಕಲೆಕ್ಟರ್ ಆಗಿ ಬೆಳೀರಿ ಅಂತ ನಾನು ಅನ್ಕೊಂತೀನಿ. ಸೊ ನಮ್ಮ ಚಾನಲ್ ನಲ್ಲಿ ಬಂದು ಆ ವಿಡಿಯೋನ ನೋಡಿ ಕಮೆಂಟ್ ಮಾಡಿರೋದಕ್ಕೆ ಧನ್ಯವಾದಗಳು. ಸೊ ಎರಡನೇದು ವಿನಯ್ HYR 2840 ಅಂತ ಇವರ ಒಂದು ID. ಸೊ ಇವರು ಹೇಳಿದರೆ ಏನಂತ ಅಂದ್ರೆ, ಆಯ್ ಸರ್, ನಮಗೂ ಹೀಗೆ ಆಗಬೇಕು ಅಂತ ಆಸೆ ಇದೆ, ನನ್ನ ಹತ್ರನೂ ಬಹಳ ಕಾಯಿನ್ ಮತ್ತೆ ನೋಟ್ಗಳಿದಾವೆ ಅಂತ ಹೇಳಿದ್ದಾರೆ. ಸೊ ಇವರು ಕೂಡ ಬೇಸಿಕಲಿ ಒಬ್ಬ ಕಾಯಿನ್ ಕಲೆಕ್ಟರ್ ಅಂತ ಅನ್ಸುತ್ತೆ. ಸೊ ವಿನಯ್ ಅವರೇ, ನೀವು ಕೂಡ ಸೆಲೆಕ್ಟ್ ಆಗಿದ್ದೀರಾ ರನ್ನರ್ ಆಗಿ. ನಿಮಗೂ ಕೂಡ ಸಿಗುತ್ತೆ. ಬೆಂಗಳೂರಿಗೆ ನೀವು ಬರಬೇಕಾಗುತ್ತೆ ಕಾಯಿನ್ ಎಕ್ಸಿಬಿಷನ್. ನೆಕ್ಸ್ಟ್ ಶನಿವಾರ ಅಥವಾ ಭಾನುವಾರ ನೀವು ಬಂದ್ರೆ ಖಂಡಿತವಾಗೂ ನಾನು ಇದನ್ನ ಕೊಡ್ತೇನೆ. ನೆಕ್ಸ್ಟ್ ಬಂದು ಮಲ್ಲಪ್ಪ ಮರಾಯಿ ಅಂತ ಇವರ ಒಂದು ಯೂಟ್ಯೂಬ್ ID. ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ, ಹೌದು, ಕಾಯಿನ್ ಕಲೆಕ್ಟರ್ ಆಗಬೇಕು ಅಂತ ಇಷ್ಟ, ಆದ್ರೆ ನಮ್ಮ ಭಾರತ ಹಳೆ ಕಾಯಿನ್ಸ್ ಆಗಿದ್ದರಿಂದಲೇ ಹಳೆ ಕಾಯಿನ್ಸ್ ಅಂದ್ರೆ ನಮ್ಮ ತಾಯಿ ತರ ಅನ್ಕೊಂಡಿದೀವಿ ಅಂತ. ಸೊ ಏನೋ ಒಂದು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಸೊ ನಿಮ್ಮ ಕಾಮೆಂಟ್ ನನಗೆ ವೈಯಕ್ತಿಕವಾಗಿ ಇಷ್ಟ ಆಯ್ತು. ಸೊ ನಿಮಗೂ ಕೂಡ ತಲುಪುತ್ತೆ ಮಲ್ಲಪ್ಪ ಅವರೇ ಕಾಯಿನ್ಗಳು. ದಯವಿಟ್ಟು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಬೆಂಗಳೂರು ಎಕ್ಸಿಬಿಷನ್ ಅಲ್ಲಿ. ಸೊ ನೆಕ್ಸ್ಟ್ ಮತ್ತೊಬ್ಬರು ಜಿಯಾ ಅವರು, ಹಾಯ್ ಬ್ರದರ್, ಕಲೆಕ್ಷನ್ ಗಾಗಿ ಬೇಕು ಅಂತ ಹೇಳಿದ್ದಾರೆ ಓಲ್ಡ್ ಮೆಮೊರೀಸ್. ಸೊ ನಿಮಗೂ ಕೂಡ ಸಿಗುತ್ತೆ ಜಿಯಾ ಅವರೇ, ಬಂದು ಭೇಟಿ ಆಗಬಹುದು. ನೀವು ಮೊದಲೇ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀರಾ ಬರ್ತೀನಿ ಸಿಗೋಣ ಅಂತ. ಖಂಡಿತವಾಗ್ಲೂ ಬನ್ನಿ. ನಿಮ್ಮ ಒಂದು ರನ್ನರ್ ಅಪ್ ಗಿಫ್ಟ್ ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಬಂದು ರೂಪಾ ವಿನಯ್ ಕುಮಾರ್ ಅಂತ. ಸೊ ಇವರ ಹಸ್ಬೆಂಡ್ ಕೂಡ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾ ಇದಾರಂತೆ. ಸೊ ಬೇಸಿಕಲಿ ಇವರ ಹಸ್ಬೆಂಡ್ ಒಬ್ರು ಕಾಯಿನ್ ಕಲೆಕ್ಟರ್. ಸೊ ಇವ ವೈಫ್ ಕಡೆಯಿಂದ ಏನಾದ್ರು ಕಾಂಟ್ರಿಬ್ಯೂಷನ್ ಬೇಕು ಅಂತ ಕೇಳ್ತಾ ಇದಾರೆ. ಸೊ ಕೊಡೋಣ ರೂಪಾ ಅವರೇ, ನೀವು ಕೂಡ ಸೆಲೆಕ್ಟ್ ಆಗಿದ್ದೀರಾ, ಬಂದು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ನಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಸಾದ್ ನಾಯಕ್ ಅಂತ, ಮುಂದೆ ಬರತಕ್ಕಂತಹ ಮಕ್ಕಳಿಗೆ ನಾಣ್ಯಗಳನ್ನ ಪರಿಚಯಿಸಬೇಕು ಬ್ರದರ್, ಹಾಗೂ ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಹಳೆಯ ಕಾಯಿನ್ಸ್ ಬಗ್ಗೆ ಮಾಹಿತಿ ಕೊಡಬೇಕು, ಅವರಿಗೂ ಕೂಡ ಹಿಂದಿನ ಕಾಯಿನ್ಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸೊ ನನಗೆ ನಿಮ್ಮ ಒಂದು ಕಮೆಂಟ್ ಇಷ್ಟ ಆಯ್ತು. ಸೊ ನಿಮಗೂ ಕೂಡ ಸಿಗುತ್ತೆ ಪ್ರಸಾದ್ ನಾಯಕ್ OB4IT ಅಂತ ಇವರ ಒಂದು ID. ಸೊ ನಿಮಗೂ ಕೂಡ ಸಿಗುತ್ತೆ ಪ್ರಸಾದ್ ಅವರೇ. ನೆಕ್ಸ್ಟ್ ಚಾಲೆಂಜರ್ಸ್ ಪುತ್ತೂರ್ ಅಂತ. ಸೊ ಇವರ ಒಂದು ಯೂಟ್ಯೂಬ್ ID. ನನಗೆ ಕಾಯಿನ್ ಕಲೆಕ್ಟರ್ ಆಗಲು ಇಷ್ಟ, ಆದ್ರಿಂದ ನನಗೆ ಹಳೆ ಕಾಯಿನ್ಸ್ ಬೇಕು ಅಂತ ಇದ್ದೀರಾ. ಸೊ ಹೊಸ ಕಾಯಿನ್ ಕಲೆಕ್ಟರ್ಗಳನ್ನ ನಾನು ಪ್ರೋತ್ಸಾಹಿಸ್ತೇನೆ. ನಿಮ್ಮನ್ನ ಕೂಡ ನಾನು ಸೆಲೆಕ್ಟ್ ಮಾಡಿದ್ದೇನೆ, ನೀವು ಬಂದು ಕಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ನನ್ಬನ್ ತಮಿಳ್ ಚೆನ್ನೈ ಅವರು. ಸೊ ಇವರು ಕೂಡ ಸುಮಾರು ಕಾಮೆಂಟ್ ಅನ್ನು ಬರೆದಿರುವಂತದ್ದು. ಹಾಯ್ ಸರ್, ಐ ಆಮ್ ಶೇರ್ ದಿಸ್ ವಿಡಿಯೋ ಟು 7 to 8 ಗ್ರೂಪ್ಸ್ ಓವರ್ 700 ಪೀಪಲ್ಸ್. ಥ್ಯಾಂಕ್ ಯು. ಐ ಆಮ್ ಎ ಕಾಯಿನ್ ಕಲೆಕ್ಟರ್. ಐ ಕಲೆಕ್ಟ್ ಅದರ್ ಕಂಟ್ರಿ ಕಾಯಿನ್ಸ್ ಅಂಡ್ ನೋಟ್ಸ್, ಬಟ್ Indian old coins are very unique. The designs are super. I like them most. So please select me, sir. So you are selected, sir, or is a runner up. So please collect your gift in Bangalore Coin Exhibition, sir. So thank you very much for your cooperation and your sharing. You shared almost to 7-8 groups. So I'm happy for that. Thank you. So next ಬಂದು ಚೇತನ್ ಪೂಜಾರಿ ಅವರು. ಸೊ ಇವರು ಕೂಡ ನನ್ನ ಎಲ್ಲ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಚೇತನ್ ಪೂಜಾರಿ ಅವರೇ, ಥ್ಯಾಂಕ್ ಯು. ಸೊ ಇವರ ಕಮೆಂಟ್ ಏನಂತ ಮಾಡಿದ್ದಾರೆ ಅಂದ್ರೆ, ಥ್ಯಾಂಕ್ ಯು ಸರ್, ಯು ಆರ್ ಡೂಯಿಂಗ್ ವೆರಿ ಗ್ರೇಟ್ ಜಾಬ್, ಯು ಆರ್ ವೆರಿ ಕೈಂಡ್, ಇನ್ಫಾರ್ಮೇಶನ್ ಹೆಲ್ಪ್ ಮೋಸ್ಟ್ ಪೀಪಲ್, ಓಲ್ಡ್ ಕಾಯಿನ್ ಕಲೆಕ್ಷನ್ ಇಸ್ ಗುಡ್ ಅಂಡ್ ಹೆಲ್ತಿ ಹ್ಯಾಬಿಟ್ಸ್, ದ ಕಾಯಿನ್ ಕಲೆಕ್ಷನ್ ಹೆಲ್ಪ್ಸ್ ಟು ಸಿ ದ ನ್ಯೂ ಜನರೇಷನ್. ಸೊ ಥ್ಯಾಂಕ್ ಯು ಚೇತನ್ ಅವರೇ. ಸೊ ನಿಮ್ಮ ಒಂದು ಉತ್ಸಾಹಕ್ಕೆ ನನ್ನ ಬೆಂಬಲ ಇದ್ದೇ ಇದೆ. ಸೊ ನೀವು ಕೂಡ ರನ್ನರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ, ರನ್ನರ್ ಅಪ್ ಆಗಿ. ಸೊ ನಿಮ್ಮ ಒಂದು ಗಿಫ್ಟ್ ಅನ್ನ ನೀವು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಕಲೆಕ್ಟ್ ಮಾಡ್ಕೊಬಹುದು. ಸೊ ಮತ್ತೊಬ್ರು ಗಿರಿ ತುಮಕೂರು ಅಂತ, ನಾನು ಕಾಯಿನ್ ಕಲೆಕ್ಟ್ ಮಾಡೋಕೆ ಶುರು ಮಾಡಿದ್ದೇನೆ, ನನಗೆ ಅವಶ್ಯಕತೆ ಇದೆ ಸರ್. ಖಂಡಿತವಾಗೂ
ನನ್ನ ಕಡೆಯಿಂದ ಆಗುವಂತಹ ಅಳಿಲು ಸೇವೆ ನಾನು ಮಾಡೇ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಆಲ್ಸೋ ಸೆಲೆಕ್ಟೆಡ್. ಗಿರಿ ತುಮಕೂರು 2349. ಮತ್ತೊಬ್ಬರು ಚಂದ್ರಶೇಖರ್ XG8VE ಅನ್ನೋದು ಇವರ ಒಂದು ಯೂಟ್ಯೂಬ್ ID. ಇವರು ಹೇಳಿರುವಂತದ್ದು ಇವರ ಮಕ್ಕಳಿಗೆ ನಾಣ್ಯಗಳ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕಾಗಿ ಇವರಿಗೆ ಹಳೆ ನಾಣ್ಯಗಳು ಬೇಕು ಅಂತ ಹೇಳಿದ್ದಾರೆ. ಸೊ ಸರ್, ನೀವು ಕೂಡ ಸೆಲೆಕ್ಟ್ ಆಗಿದ್ದೀರಾ. ನೀವು ಕೂಡ ಬಂದು ನಿಮ್ಮ ಒಂದು ಗಿಫ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಬಹುದು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ನಲ್ಲಿ. ಸೊ ಇದಾಗಿತ್ತು ರನ್ನರ್ಸ್ ನ ಲಿಸ್ಟ್. ಈಗ ಬರೋಣ ನಮ್ಮ ವಿನ್ನರ್ಸ್ ಗಳು ಯಾರ್ಯಾರು ಅಂತ. ಸೊ ನನಗೂ ಕೂಡ ಕುತೂಹಲ ಇದೆ, ಆಗದಿಂದಲೇ ಅವರ ಕಾಮೆಂಟ್ ಗಳು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಮೊದಲನೆಯದಾಗಿ ಸೊ ಜಬೀವುಲ್ಲಾ ಪ್ರವೀಣ್ ಅವರು, ನೀವು ಕಾಮೆಂಟ್ ನೋಡ್ತಾ ಇದ್ದೀರಾ, ಎಷ್ಟು ಸಿಂಪಲ್ ಆಗಿದೆ ಮತ್ತೆ ತುಂಬಾ ಮೀನಿಂಗ್ಫುಲ್ ಆಗಿದೆ. ಐ ವಾಂಟ್ ಇಟ್ ಬಿಕಾಸ್ ಐ ಆಮ್ ಎ ಕಾಯಿನ್ ಕಲೆಕ್ಟರ್ ಅಂಡ್ ಇಟ್ಸ್ ನಾಟ್ ಓನ್ಲಿ ಎ ಪೀಸ್ ಆಫ್ ಮೆಟಲ್, ಇಟ್ ಆಲ್ಸೋ ಎ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ. ಇದಕ್ಕೆ 17 ಜನ ಲೈಕ್ ಮಾಡಿರುವಂತದ್ದು. ಸೊ ಇಟ್ಸ್ ನಾಟ್ ಎ ಪೀಸ್ ಆಫ್ ಮೆಟಲ್, ಇಟ್ಸ್ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ ಅಂತ ಹೇಳಿದ್ದೀರಾ. ಸೊ ಸೂಪರ್, ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ಕಾಮೆಂಟ್. ಸೊ ನೀವು ಮೊದಲ ವಿನ್ನರ್ ಆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ Zabihullah sir. You can also collect your gift in a Bangalore coin exhibition. So next week we'll meet. Next Syed Allah Baksh 3112 ಅಂತ. ಅಣ್ಣ, ನಾಣ್ಯಗಳು ನಮ್ಮ ದೇಶದ ಮಹತ್ವದ ಸಂಗತಿಗಳನ್ನು ಸಾರುತ್ತದೆ. ಬಡವನಿಂದ ಹಿಡಿದು ಬಲ್ಲಿದ ಎಲ್ಲರೂ ಈ ನಾಣ್ಯಗಳಿಂದ ನಮ್ಮ ದೇಶದ ಮಹತ್ವದ ವಿಷಯಗಳನ್ನು ಮತ್ತು ವ್ಯಕ್ತಿಗಳ ಬಗ್ಗೆ ಅರಿತುಕೊಳ್ಳುವ ಮಹತ್ತರವಾದ ಸಾಧನ. ಅದಕ್ಕೆ ನನ್ನ ಪ್ರಥಮ ಆಯ್ಕೆ ನಾಣ್ಯಗಳ ಸಂಗ್ರಹಣೆ. ಸೊ ಸೈಯದ್ ಅಲ್ಲಾ ಬಕ್ಷ ಅವರೇ, ನಿಮ್ಮ ಒಂದು ಕಮೆಂಟ್ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟವಾಗಿದೆ. ಸೊ ನೀವು ಕೂಡ ವಿನ್ನರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಧನ್ಯವಾದಗಳು. ನಿಮ್ಮ ಒಂದು ಕಾಯಿನ್ಗಳ ಗಿಫ್ಟ್ ಅನ್ನ ನೀವು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು. ಮತ್ತೊಬ್ಬರು ಲೋಕೇಶ್ 2529 ಅಂತ ಇವರ ಒಂದು ಯೂಟ್ಯೂಬ್ ID ಇರುವಂತದ್ದು. ನಿಮ್ಮ ವಿಡಿಯೋಗಳನ್ನು ನೋಡಿ ನನಗೂ ಇದರ ಬಗ್ಗೆ ಆಸಕ್ತಿ ಬಂತು. ನಾನು ಅಲ್ಪ ಸ್ವಲ್ಪ ಕಾಯಿನ್ ಕಲೆಕ್ಟ್ ಮಾಡಿರುತ್ತೇನೆ ಸರ್. ನಾಣ್ಯ ಸಂಗ್ರಹ ಶುರುವಾದ ಮೇಲೆ ನನಗೆ ಸಮಯ ಕಳೆಯಲು ಒಂದು ಒಳ್ಳೆ ಮಾರ್ಗ ಸಿಕ್ಕಿದೆ. ಹಳೆಯ ನಾಣ್ಯಗಳು ಕೇವಲ ನಾಣ್ಯಗಳಲ್ಲ, ನಮ್ಮ ಪೂರ್ವಜರ ನೆನಪುಗಳು, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ. ಸರ್, ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ನಿಮ್ಮ ವರ್ಣನೆಗೆ ನಾನು ಫಿದಾ ಆಗಿದ್ದೇನೆ. ನೀವು ಕೂಡ ವಿನ್ನರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಕಾಯಿನ್ ಕಲೆಕ್ಟರ್ ಆಗಿ ಮುಂದೆ ಬನ್ನಿ. ಧನ್ಯವಾದಗಳು. ಸೊ ನೆಕ್ಸ್ಟ್ ಇವರು ಕೂಡ ನಮ್ಮ ಒಬ್ಬ ರೆಗ್ಯುಲರ್ ವ್ಯೂವರ್ ಮತ್ತೆ ರೆಗ್ಯುಲರ್ ಕಾಮೆಂಟ್ ಮಾಡ್ತಾರೆ ರೆಗ್ಯುಲರ್ ಆಗಿ ನನ್ನ ಎಲ್ಲ ವಿಡಿಯೋಗಳಿಗೆ. ಸೊ ಧನ್ಯವಾದಗಳು. ನೀವು ಕೂಡ ಸೆಲೆಕ್ಟ್ ಆಗಿದ್ದೀರಾ ಕನ್ನಡ ಕಿಚನ್ ಅವರೇ. ಸರ್, ನಿಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಿ ನಾನು ಕೂಡ ಕಲೆಕ್ಟರ್ ಆಗಿದ್ದೇನೆ. ಹಳೆಯ ನಾಣ್ಯಗಳು, ಹಳೆಯ ನೆನಪುಗಳು, ಬಾಲ್ಯದ ಜೀವನ ಎಲ್ಲವೂ ಸುಮಧುರ. ಕೇವಲ ನಾಣ್ಯಗಳು ಎನ್ನುತ್ತಿದ್ದ ನನ್ನನ್ನು ಒಬ್ಬ ಕಾಯಿನ್ ಕಲೆಕ್ಟರ್ ಮಾಡಿದ್ದು ನೀವೇ. ಹಳೆಯ ನಾಣ್ಯಗಳ ಸಂಗ್ರಹದಿಂದ ನನಗೆ ಬಹಳ ಸಮಯವನ್ನು ಇದರಲ್ಲಿ ಕಳೆಯುತ್ತಿದ್ದೇನೆ. ಇದರಲ್ಲಿ ಒಂದು ತರ ಸಂತೋಷ, ಮನಸ್ಸಿಗೆ ಖುಷ್, ನೆಮ್ಮದಿ. ಹಳೆಯ ನಾಣ್ಯಗಳನ್ನು ಬೆಲೆ ಕಟ್ಟುವಷ್ಟು ದೊಡ್ಡವರು ನಾನಲ್ಲ. ನನ್ನ ಬಳಿ ಇದ್ದರೆ ನನಗೆ ಬಹಳ ಸಂತೋಷ ಸರ್. ಸೊ ಕನ್ನಡ ಕಿಚನ್ ಅವರೇ, ನಿಮ್ಮ ಯೂಟ್ಯೂಬ್ ID ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಒರಿಜಿನಲ್ ಹೆಸರು ಗೊತ್ತಿಲ್ಲ. ಸೊ ನೀವು ಕೂಡ ವಿನ್ನರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ನೆಕ್ಸ್ಟ್ ಶ್ರೀನಿವಾಸ AS ಅಂತ. ಸೊ ಇವರು ಒಬ್ರು ನಿವೃತ್ತ ಶಿಕ್ಷಕರು. ಇವರು ಕೂಡ ನನ್ನ ಪ್ರತಿಯೊಂದು ವಿಡಿಯೋಗಳಿಗೂ ಹಾರೈಸ್ತಾ ಇದ್ದಾರೆ. ನನ್ನ ಪ್ರತಿಯೊಂದು ವಿಡಿಯೋಗಳಿಗೂ ಕಮೆಂಟ್ ಮಾಡಿ. ಸರ್, ನಿಮ್ಮ ಬೆಂಬಲಕ್ಕೆ ನಾನು ಚಿರಋಣಿ. ಇವರ ಕಮೆಂಟ್ ಅನ್ನು ಓದಿ ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಅಂತ. ನಮಸ್ಕಾರ ಮಾನ್ಯರೇ, ನಿಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡುತ್ತಿದ್ದೇನೆ. ನಾನೊಬ್ಬ ನಿವೃತ್ತ ಶಿಕ್ಷಕನಾಗಿದ್ದು ಪ್ರತಿ ವರ್ಷ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಹಳೆಯ ನಾಣ್ಯಗಳನ್ನು ತೋರಿಸಿ ಅವುಗಳ ಇತಿಹಾಸದ ಬಗ್ಗೆ ತಿಳಿಸುತ್ತೇನೆ. ನಾನೊಬ್ಬ ನಾಣ್ಯ ಸಂಗ್ರಾಹಕನೂ ಹೌದು. ನೀವು ನಾಣ್ಯಗಳ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತಿರುವಿರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾನು ನಿಮ್ಮನ್ನು ನಾಣ್ಯಗಳ ವಸ್ತು ಪ್ರದರ್ಶನದಲ್ಲಿ ಭೇಟಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಸೊ ನೀವು ಮಾಡ್ತಾ ಇರುವಂತಹ ಕೆಲಸ ಏನಿದೆಯಲ್ಲ, ಸರ್ಕಾರಿ ಶಾಲೆ ಮಕ್ಕಳಿಗೆ ಹಳೆಯ ನಾಣ್ಯಗಳನ್ನ ಅದರ ಮಹತ್ವ, ಇತಿಹಾಸವನ್ನು ಸಾರುತ್ತಾ ಇರುವಂತದ್ದು ತುಂಬಾ ಪವಿತ್ರವಾದಂತಹ ಕೆಲಸ ಸರ್. ಸೊ ಆ ಒಂದು ಕೆಲಸಕ್ಕೆ ನನ್ನ ಒಂದು ಅಳಿಲು ಸೇವೆ, ಚಿಕ್ಕ ಬೆಂಬಲ ಅಂತ ಅನ್ಕೊಳ್ಳಿ. ಸೊ ನೀವು ಕೂಡ ವಿನ್ನರ್. ಆಕ್ಚುಲಿ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟವಾದಂತಹ ಕಾಮೆಂಟ್ಗಳಲ್ಲಿ ಸೊ ಇವರ ಒಂದು ಕಾಮೆಂಟ್ ಕೂಡ ಮೊದಲನೇದು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕೂಡ. ಸೊ ಶ್ರೀನಿವಾಸ್ AS ಸರ್ ಅವರೇ, ಶ್ರೀನಿವಾಸ್ AS ಇವರ ಒಂದು ಯೂಟ್ಯೂಬ್ ID. ಸರ್, ನೀವು ಕೂಡ ವಿನ್ನರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಧನ್ಯವಾದಗಳು. ಸೊ ಈಗ ನಾನೇನು ಅನೌನ್ಸ್ ಮಾಡಿದ್ದೀನಲ್ಲ, ವಿನ್ನರ್ಸ್ ಮತ್ತೆ ರನ್ನರ್ಸ್, ನೀವು ನನ್ನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಅಂತಂದ್ರೆ, ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಇನ್ಸ್ಟಾಗ್ರಾಮ್ ಐಡಿಯಿಂದ ನೀವು ನನಗೆ ನಿಮ್ಮ ಕಾಮೆಂಟ್ ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಕಳಿಸಬೇಕಾಗತ್ತೆ. ಇನ್ಸ್ಟಾಗ್ರಾಮ್ DM ಮಾಡಿ ಡೈರೆಕ್ಟ್ ಆಗಿ ಕಾಯಿನ್ ಗುರು ಅಂತಾನೆ ಅದು ಕೂಡ ಇರುವಂತದ್ದು, ಏನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ID.
ಸೊ ಅಲ್ಲಿ ನೀವು ನನಗೆ DM ಮಾಡಿ, ನಾನು ನೋಡ್ತೇನೆ. ಮತ್ತೆ ನೀವು ಅಲ್ಲಿಗೆ ಬಂದಾಗ ನಿಮ್ಮ ಯೂಟ್ಯೂಬ್ ಅನ್ನ ಓಪನ್ ಮಾಡಿ ಈ ಕಾಮೆಂಟ್ ಅನ್ನ ತೋರಿಸಬೇಕಾಗುತ್ತೆ, ಯಾರ್ಯಾರು ವಿನ್ನರ್ಸ್ ಇದ್ದಾರೆ. ಯಾಕಂದ್ರೆ ನಿಮ್ಮ ಮುಖ ಪರಿಚಯ ನನಗೆ ಇಲ್ಲದಿರೋ ಕಾರಣ ಮೋಸ ಆಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈ ತರದ ಕಾಮೆಂಟ್ ಗಳನ್ನ ಬೇರೆ ಯಾರೋ ಓಪನ್ ಮಾಡಿ ತೋರಿಸಿ ನಾನೇ ಶ್ರೀನಿವಾಸ ಅಂತ ಹೇಳಿದ್ರೆ ಸೊ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಯೂಟ್ಯೂಬ್ ಅನ್ನ ಓಪನ್ ಮಾಡಿ ಆ ಒಂದು ವಿಡಿಯೋದಲ್ಲಿ ನನಗೆ ನಿಮ್ಮ ಕಾಮೆಂಟ್ ಅನ್ನ ತೋರಿಸಬೇಕಾಗುತ್ತೆ. ಸೊ ಇದೊಂದು ಏನು ನಿಮ್ಮನ್ನ ನಾನು ಕ್ರಾಸ್ ವೆರಿಫೈ ಮಾಡಿದೆ ಅಂತ ತಪ್ಪು ಭಾವನೆ ಬೇಡ. ಸೊ ಮೋಸ ಆಗೋದನ್ನ ತಡೆಗಟ್ಟೋಕ್ಕೋಸ್ಕರ ನಾನೇ ಈ ಒಂದು ಸಣ್ಣ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ಸೊ ನಾನು ಅನೌನ್ಸ್ ಮಾಡಿದ್ದು ಫಸ್ಟ್ 5 ಜನ ಅಂತ, ಈಗ ಸುಮಾರು 17 ಜನ ಆಗಿರುವಂತದ್ದು, 16 ಜನ ಆಗಿರುವಂತದ್ದು ತುಂಬಾ ಖುಷಿಯಾದಂತ ವಿಷಯ. ಎಲ್ಲರಿಗೂ ನಿಮ್ಮ ಗಿಫ್ಟ್ಗಳು, ವ್ಯಾಲ್ಯೂಬಲ್ ಗಿಫ್ಟ್ಗಳು ನಿಮಗೆ ತಲುಪುತ್ತೆ. ಆದಷ್ಟು ಕಾಯಿನ್ ಎಕ್ಸಿಬಿಷನ್ಗೆ ಬನ್ನಿ. ಕಾಯಿನ್ ಎಕ್ಸಿಬಿಷನ್ಗೆ ಬರಕ್ಕಾಗ್ತಾ ಇಲ್ಲ ಸರ್, ಏನ್ ಮಾಡ್ಬೇಕು ಅಂದ್ರೆ ಆಸಕ್ತರು ದೊಡ್ಡಬಳ್ಳಾಪುರ ಬಂದ್ರೆ ನೀವು ನಾನೇ ನಿಮ್ಮನ್ನ ಸಂಪರ್ಕಿಸಿ ಶನಿವಾರ ಭಾನುವಾರ ಬನ್ನಿ ಆದಷ್ಟು. ಯಾಕಂದ್ರೆ ನನಗೆ ರಜಾ ಇರೋ ಟೈಮಲ್ಲಿ ಬಂದ್ರೆ ನನಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಶನಿವಾರ ಭಾನುವಾರ ನೀವು ದೊಡ್ಡಬಳ್ಳಾಪುರಕ್ಕೆ ಬಂದ್ರೆ ನಿಮ್ಮ ಎಲ್ಲಾ ಒಂದು ಗಿಫ್ಟ್ಗಳನ್ನ ನಾನು ಡೈರೆಕ್ಟ್ ಆಗಿ ನಿಮಗೆ ಕೊಡ್ತೇನೆ. ನಿಮ್ಗೆ ಯಾವ್ದಾದ್ರು ಕಾಯಿನ್ಗಳ ಬಗ್ಗೆ ಡೀಟೇಲ್ಸ್ ಬೇಕು, ನಿಮ್ಮ ಹತ್ರ ಯಾವ್ದಾದ್ರು ರೇರ್ ಕಾಯಿನ್ ಇದೆ ಅಂದ್ರೆ ಕೂಡ ನಾನು ಅದನ್ನ ಪರಿಶೀಲನೆ ಮಾಡಿ ಅದರ ಸತ್ಯಾಸತ್ಯತೆ ಮತ್ತೆ ಒರಿಜಿನಲ್ ವ್ಯಾಲ್ಯೂನ ಕೂಡ ಹೇಳ್ತೇನೆ. ದಯವಿಟ್ಟು ಯಾವುದೇ ಗೊಂದಲಗಳಿಗೆ ಆಸ್ಪದ ಕೊಡಬೇಡಿ. ನೀವೇನು ಯೂಟ್ಯೂಬ್ ಐಡಿಯಿಂದ ಏನು ಕಮೆಂಟ್ ಮಾಡಿದಿರಲ್ಲ, ಆ ಒಂದು ಕಮೆಂಟ್ ನ ತೋರಿಸಿದ್ರೆ ಸಾಕು, ಕಾಯಿನ್ ಎಕ್ಸಿಬಿಷನ್ ನಲ್ಲಿ ನಿಮಗೆ ನಿಮ್ಮ ಗಿಫ್ಟ್ ಸಿಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನನಗೆ ಸದಾ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.